Namaste. Subject Basic Electrical Engineering. Name of the book author D.C. Kulasrestha. Chapter number 2, Ohm's Law. Summary of this chapter. Terms of concepts. Ohm's Law states that the potential difference between the two ends of a conductor is directly proportional to the current flowing through it, provided its temperature and other physical parameters remains unchanged. Ohm's law ಏನು ಹೇಳುತ್ತೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಟೂ ಎಂಡ್ಸ್ ಆಫ್ ಎ ಕಂಡಕ್ಟರ್. ಸೊ ಇಲ್ಲಿ ಕಂಡಕ್ಟರ್ ಇದೆ ಅಂತ ಇಟ್ಕೊಳ್ಳೋಣ, ಆಯಿತಾ. ಸೊ ಇದೆರಡದು ಈ ಕಂಡಕ್ಟರ್ದು ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ V. So this is higher potential, this one is the lower potential. So minus plus anta itkolana. Okay, so potential difference across this conductor between the two ends of a conductor is directly proportional to the current flowing through it. So R idiyalla, so idu Ohm's law adu R. So V, this potential difference anta helidre, potential difference is V is directly proportional to current flowing through this conductor. Current flowing through this conductor, provided its temperature and other physical parameters remains unchanged. ಅವಾಗ ಏನಾಗುತ್ತೆ, V equal to ಕಾನ್ಸ್ಟೆಂಟ್ ಅನ್ನು ನಾವು R ಅಂತ ಕಾಲ್ ಮಾಡೋಣ ಇಂಟು I ಅಂತ. ದಿಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದೆಯಲ್ಲ, ಇದು ಅನ್ಚೇಂಜ್ಡ್ ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ, ಚೇಂಜ್ ಆಗೋದಿಲ್ಲ ಅಂತ. ಓಕೆ. Second point, the reciprocal of resistance is called conductance. So reciprocal of resistance, so anta helidre idu inversely proportional. Conductance is inversely proportional to the resistance. So resistance anna measure ಮಾಡೋದು in ohm ಅಲ್ಲಿ, conductance anna measure ಮಾಡಬೇಕಾದ್ರೆ Siemens or mho ಅಂತ ಗೊತ್ತಾಯ್ತಲ್ಲ. Siemens, SIEMENS ಇದು ಕಂಡಕ್ಟೆನ್ಸಿಗೆ, ರೆಸಿಸ್ಟೆನ್ಸಿಗೆ ಓಮ್ ಅಥವಾ ಸೆಮೆನ್ಸ್ ಅಥವಾ ಮೂ ಅಂತನವೆ MHO ಹಾಗೆ. ಈ ಶಾರ್ಟ್ ಸರ್ಕ್ಯೂಟ್ R equal to 0 permits current to flow I not equal to 0 without any resulting voltage V equal to 0. ಸೊ ಶಾರ್ಟ್ ಸರ್ಕ್ಯೂಟ್ ಅಂದರೆ ಸರ್ಕ್ಯೂಟಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಮಿನಿಮಮ್ ಇರುತ್ತೆ, ಕರೆಂಟ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಗೊತ್ತಾಯ್ತಲ್ಲ. ರೆಸಿಸ್ಟೆನ್ಸ್ ಬಿಕಮ್ಸ್ ಮಿನಿಮಮ್ ಈಕ್ವಲ್ ಟು 0 ಪರ್ಮಿಟ್ಸ್ ಕರೆಂಟ್ ಟು ಫ್ಲೋ I ನಾಟ್ ಈಕ್ವಲ್ ಟು 0 ವಿತೌಟ್ ಎನಿ ರಿಸಲ್ಟಿಂಗ್ ವೋಲ್ಟೇಜ್ V ಈಕ್ವಲ್ ಟು 0. ಸೊ ವೋಲ್ಟೇಜ್ 0 ಇದ್ರೂ ತೊಂದರೆ ಇಲ್ಲ, ಅದು ಪಾಸ್ ಆಗಿರುತ್ತೆ. ಇನ್ನು ಓಪನ್ ಸರ್ಕ್ಯೂಟಲ್ಲಿ R is infinity permits voltage V not equal to 0 with no current I equal to 0. So this is for short circuit. When the circuit is open circuit, so open circuit ನಲ್ಲಿ ಏನಾಗುತ್ತೆ, ಸೊ ರೆಸಿಸ್ಟೆನ್ಸ್ ಬಿಕಮ್ಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಎಷ್ಟಿರ್ಬೋದು, ಇನ್ಫಿನಿಟಿ, ಅನ್ನೋನ್, ನಮಗೆ ಗೊತ್ತಿಲ್ಲ ಎಷ್ಟು ಅಂತ ಗೊತ್ತಿಲ್ಲ, ಸೊ ಇನ್ಫಿನಿಟಿ ಆಗಿರುತ್ತೆ. ಸೊ ಅಲ್ಲಿ ಕರೆಂಟ್ ಏನಾಗುತ್ತೆ, ಮಿನಿಮಮ್ ಆಗಿರುತ್ತೆ. ಸೊ ರಿಮೆಂಬರ್ ದಿಸ್. ಸೊ ಇನ್ ದಿ ಶಾರ್ಟ್ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂದರೆ ರೆಸಿಸ್ಟೆನ್ಸ್ ಇಸ್ ಮಿನಿಮಮ್ ಆಗಿರುತ್ತೆ, ಕರೆಂಟ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಇನ್ ದಿ ಓಪನ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಬಿಕಮ್ಸ್ ಮ್ಯಾಕ್ಸಿಮಮ್ ಅಂದರೆ ಇನ್ಫಿನಿಟಿ, ಕರೆಂಟ್ ಬಿಕಮ್ಸ್ ಮಿನಿಮಮ್ ಆಗಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0. Resistance is a measure of the opposition to the flow of charge through a load. So resistance is measure of the opposition to the flow of charge through a load. Loads are series connected if the same current flows through each of them. Loads are parallel connected if the same potential difference is applied to each of them. So ಇಲ್ಲಿ load suppose series ಆಗಿದ್ರೆ ಗೊತ್ತಾಯ್ತಲ್ಲ. ಸೊ ಸೀರೀಸ್ ಆಗಿ ಲೋಡ್ಸ್ ಆರ್ ಸೀರೀಸ್ ಕನೆಕ್ಟೆಡ್ ಇಫ್ ದಿ ಸೇಮ್ ಕರೆಂಟ್ ಫ್ಲೋಸ್ ಥ್ರೂ ಈಚ್ ಆಫ್ ದೆಮ್. ಸೀರೀಸ್ ಲೋಡನ್ನು ಇಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಇದು ಸೀರೀಸಲ್ಲಿ ಲೋಡ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಕರೆಂಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಅದೇ ಲೋಡ್ಸ್ನ ನಾವು ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿದರೆ, ವೆನ್ ದಿ ಲೋಡ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆಗಿದ್ದರೆ ಅವಾಗ ಕರೆಂಟ್ ಏನಾಗುತ್ತೆ, ಬ್ರ್ಯಾಂಚ್ ಕರೆಂಟಾಗಿ ಡಿವೈಡ್ ಆಗುತ್ತೆ. ಇನ್ ದಿ ಪ್ಯಾರಲಲ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಕಾನ್ಸ್ಟೆಂಟ್, ಇನ್ ದಿ ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ ಕಾನ್ಸ್ಟೆಂಟ್ ಅಷ್ಟೇ. ಲೋಡ್ಸ್ ಆರ್ ಸೀರೀಸ್ ಕನೆಕ್ಟೆಡ್ ಇಫ್ ದಿ ಸೇಮ್ ಕರೆಂಟ್ ಫ್ಲೋಸ್ ಥ್ರೂ ಈಚ್ ಆಫ್ ದೆಮ್. ಲೋಡ್ಸ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಕರೆಂಟ್
ಸೇಮಾಗಿ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಲೋಡ್ಸ್ ಆರ್ ಪ್ಯಾರಲಲ್ ಕನೆಕ್ಟೆಡ್ ಇಫ್ ದಿ ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಅಪ್ಲೈಡ್ ಟು ಈಚ್ ಆಫ್ ದೆಮ್ ಅಂತ. ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ವಿ, ಇಲ್ಲಿ ಕರೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಸೀರೀಸ್ ಸರ್ಕ್ಯೂಟ್ನಲ್ಲಿ ಕರೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಇನ್ ದಿ ಪ್ಯಾರಲಲ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಷ್ಟೇ. ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಪಿ ಡಿ ಈಸ್ ಕಾನ್ಸ್ಟೆಂಟ್ ಈಸ್ ಅಪ್ಲೈ ಟು ಈಚ್ ಆಫ್ ದೆಮ್. ಸೊ ಸೇಮ್ ಇರುತ್ತೆ, ಎಷ್ಟೇ ಲೋಡ್ಸ್ ಇದ್ರೂ ವೋಲ್ಟೇಜ್ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಮಾತ್ರ ಕಾನ್ಸ್ಟೆಂಟ್ ಆಗಿರುತ್ತೆ. ದಿ ರೆಸಿಸ್ಟೆನ್ಸಸ್ ಆಫ್ ರೆಸಿಸ್ಟರ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ ಎ ಕಲರ್ ಕೋಡ್ ಸಿಸ್ಟಮ್. ಸೊ ಅಂದರೆ ಫಿಕ್ಸ್ಡ್ ರೆಸಿಸ್ಟೆನ್ಸ್ ಇರುತ್ತಲ್ಲ, ಸೊ ಸ್ಮಾಲ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್, ಈಗ ಲೈಕ್ ಅದು ಅಂದರೆ ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ ಎ ಕಲರ್ ಕೋಡಿಂದ ನಾವು ಐಡೆಂಟಿಫೈ ಮಾಡ್ತೇವೆ. ಗೊತ್ತಾಯ್ತಲ್ಲ, ಯಾವ್ಯಾವ ಕಲರ್ ಇದ್ದರೆ ಆ ಕಲರ್ಗೆ ನಾವು ಅದಕ್ಕೆ ತಕ್ಕಂತೆ ವ್ಯಾಲ್ಯೂ ಹೇಳ್ತೇವೆ, ಇಷ್ಟು ಇದರ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂತ. ಓಕೆ, ಆಮೇಲೆ ಕೂಡ ನಾವು ಆರ್ ಎಲ್ ಸಿ ಮೀಟರಿಂದ ಚೆಕ್ ಮಾಡಬಹುದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ. ಇಲ್ಲಾಂದರೆ ಮಲ್ಟಿಮೀಟರಲ್ಲಿ ಚೆಕ್ ಮಾಡ್ಬೋದು, ಡಿಜಿಟಲ್ ಮಲ್ಟಿಮೀಟರಲ್ಲಿ ಕೂಡ ಚೆಕ್ ಮಾಡ್ಬೋದು. ಓಕೆ, ಇಂಪಾರ್ಟೆಂಟ್ ಫಾರ್ಮುಲಾಗೆ ಬರೋಣ, ಹೋಮ್ಸ್ ಲಾ. ಸೊ ವಿ ಈಕ್ವಲ್ ಟು ಆರ್ ಇಂಟು ಐ, ಅದರ್ವೈಸ್ ಐ ಈಕ್ವಲ್ ಟು ಜಿ ಇಂಟು ವಿ. ಅಂದರೆ ವಿ ಈಕ್ವಲ್ ಟು ಆರ್ ಐ ಅಂತ ಗೊತ್ತಿದೆ. ಈಗ ಆರ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ ಅಂತ ಹೇಳ್ತೇವೆ. ಈ ರೆಸಿಸ್ಟೆನ್ಸನ್ನು ಆಲ್ರೆಡಿ ರೆಸಿಪ್ರೋಕಲ್ ಆಫ್ ದಿ ಕಂಡಕ್ಟೆನ್ಸ್ ಅಂತ ಹೇಳಿದ ಮೇಲೆ, ಸಪೋಸ್ ಇಲ್ಲಿ ನಾನು ಕಂಡಕ್ಟೆನ್ಸ್ ಬರಿತಾನೆ ಅಂತ ಹೇಳಿದ್ರೆ ಕರೆಂಟ್ ಏನಾಗುತ್ತೆ, ನ್ಯೂಮರೇಟರಿಗೆ ಹೋಗುತ್ತೆ, ವೋಲ್ಟೇಜ್ ಡಿನಾಮಿನೇಟರಿಗೆ ಬರುತ್ತೆ ಅಷ್ಟೇ. ಓಕೆ, ಆರ್ ಈಕ್ವಲ್ ಟು ರೋ ಎಲ್ ಬೈ ಎ. Rho is the resistivity of the material measured in ohm meter. R directly proportional to length. ಅಂದರೆ R ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಇದೆಯಲ್ಲ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ಇದರ ಕಂಡಕ್ಟರ್ದ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್ ಆಗಿರುತ್ತೆ ರೆಸಿಸ್ಟೆನ್ಸ್. ಮತ್ತು ಇಲ್ಲಿ ಆ್ಯಕ್ಚುಲಿ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಬೈ ಎ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ಇಟ್ಸ್ ಕಂಡಕ್ಟರ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಏರಿಯಾ ಆಫ್ ದಿ ಕಂಡಕ್ಟರ್. ಅಲ್ಲಿಗೆ ಇದನ್ನು ಆರ್ ಈಕ್ವಲ್ ಟು ಕಾನ್ಸ್ಟೆಂಟ್ ವ್ಯಾಲ್ಯೂನ ನಾವು ರೋ ಅಂತ ತೊಗೊಂಡ್ರೆ, ಸೊ ರೋ ಏನಪ್ಪ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆರ್ ರೆಸಿಸ್ಟಿವಿಟಿ ಇನ್ ಹೋಮ್ ಮೀಟರ್, ಇದರದ್ದು ಯೂನಿಟೀಸ್ ಇನ್ ಹೋಮ್ ಮೀಟರ್ ಆಗಿರುತ್ತೆ. ಗೊತ್ತಾಯ್ತಲ್ಲ, ರೆಸಿಸ್ಟೆನ್ಸಸ್ ಬೇಕಾದರೆ ಹೇಳ್ಬೋದು, ಹೇಗೆ ಹೋಮ್ ಮೀಟರ್ ಹೇಳ್ತೀರಾ ಅಂತ ಹೇಳಿದ್ರೆ ರೋ ಹಾಗೆ ಇದ್ಕೊಳ್ಳಿ. ಓಕೆ, ಎನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆರ್ ಇಂಟು ಎ ಬರುತ್ತೆ, ಎಲ್ನು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಎಲ್ ಬರುತ್ತೆ. ಇಲ್ಲಿ ಹೋಮ್ದು ಯೂನಿಟ್ ಏನು, ರೆಸಿಸ್ಟೆನ್ಸ್ದು ಯೂನಿಟ್ ಹೋಮ್, ಏರಿಯಾದ ಯೂನಿಟ್ ಈಸ್ ಮೀಟರ್ ಸ್ಕ್ವೇರ್, ಲೆಂತ್ ಈಸ್ ಇನ್ ಮೀಟರ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ರೋ ಈಸ್ ಇನ್ ಹೋಮ್ ಮೀಟರ್ ಅಷ್ಟೇ. ರೆಸಿಸ್ಟೆನ್ಸಸ್ ಇನ್ ಸೀರೀಸ್, ಸೋ ಮೆನಿ ರೆಸಿಸ್ಟೆನ್ಸಸ್ಸನ್ನು ನಾವು ಸೀರೀಸಾಗಿ ಕನೆಕ್ಟ್ ಮಾಡ್ಕೊಂಡು ಹೋದರೆ ಅದನ್ನು R1 + R2 + R3 + ಎಕ್ಸೆಟ್ರಾ ಅಂತ ತೊಗೋತೀವಿ. ಇಫ್ ಎನ್ ಈಕ್ವಲ್ ರೆಸಿಸ್ಟೆನ್ಸಸ್ ಅಂದರೆ ನಂಬರ್ ಆಫ್ ಈಕ್ವಲ್ ರೆಸಿಸ್ಟೆನ್ಸ್ ಸೋ ಮೆನಿ ಯಾವುದಾದ್ರು ಅಂದರೆ ಈ R1 R2 R3 RN ಎಲ್ಲ ವ್ಯಾಲ್ಯೂ ಸೇಮ್ ಇದೆ, ಎಲ್ಲ ಈಗ 2 ಕಿಲೋ ಓಮ್ ಇದೆ, ಎಲ್ಲ 3 ಕಿಲೋ ಓಮ್ ಇದೆ, ಸೇಮ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ each R homes are connected in series, their equivalent resistance is ಯಾವಾಗ ಏನಾಗುತ್ತೆ N into R homes, ಎಲ್ಲ ಸೇಮ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ N into R ಅಂತ ತಗೋಬೋದು. ಸೊ ರೆಸಿಸ್ಟೆನ್ಸಸ್ ಇನ್ ಪ್ಯಾರಲಲ್ 1/Rp = 1/R1 + 1/R2 + 1/R3 ಅಂತ. ಸಪೋಸ್ ಆ ರೆಸಿಸ್ಟೆನ್ಸಸ್ ಎಲ್ಲ ರೆಸಿಸ್ಟೆನ್ಸದು ವ್ಯಾಲ್ಯೂ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಅವಾಗ ಏನು ತಗೋತೇವೆ, ಸೊ ಆವಾಗ ಟೋಟಲ್ ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ಇದೆಯಲ್ಲ ಆರ್ ಅಂದರೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಈಕ್ವಾಲೆಂಟ್ ರೆಸಿಸ್ಟೆನ್ಸ್ನ R/N ಅಂತ ತಗೋತೀವಿ. ಗೊತ್ತಾಯ್ತಲ್ಲ, ಸೊ ಈಕ್ವಾಲೆಂಟ್ ಇಫ್ N ಈಕ್ವಲ್ ರೆಸಿಸ್ಟೆನ್ಸ್ ಈಚ್ R ಹೋಮ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳಿದ್ರೆ ದೇರ್ ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ದು ಗೊತ್ತಾಯ್ತಲ್ಲ, ಅದನ್ನು RP ಅಂತ ತೊಗೊಂಡ್ರೆ ಸೊ ದಟ್ ಈಸ್ R/N ಅಂತ. ಈಗ ವೋಲ್ಟೇಜ್ ಡಿವೈಡರಿಗೆ ಬರೋಣ. ವೋಲ್ಟೇಜ್ ಡಿವೈಡರ್ ಯಾವುದ್ರಲ್ಲಾಗುತ್ತೆ ಅಂತ ಹೇಳಿದ್ರೆ ಸೀರೀಸ್ ರೆಸಿಸ್ಟೆನ್ಸ್, ಸೀರೀಸ್ ಸರ್ಕ್ಯೂಟಲ್ಲಿ. ದಿಸ್ ಈಸ್ ಇನ್ ಸೀರೀಸ್, ವೆನ್ ದಿ ಸರ್ಕ್ಯೂಟ್ ಈಸ್ ಇನ್ ಸೀರೀಸ್ ಸರ್ಕ್ಯೂಟ್ ಇದ್ದಾಗ, ಈಗ ಸರ್ಕ್ಯೂಟ್ ಇಲ್ಲಿ ಸೀರೀಸಾಗಿ ಕನೆಕ್ಟ್ ಮಾಡಿರ್ತೀರ ಅಂದ್ಕೊಳ್ಳೋಣ.
ಇಲ್ಲಿ ವೋಲ್ಟೇಜ್ ಡಿವೈಡರ್ ಆಗೋದು V1 ಇದು ಅಂದರೆ R1 ರೆಸಿಸ್ಟೆನ್ಸ್, R2 ರೆಸಿಸ್ಟೆನ್ಸ್, R3 ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ದಿಸ್ ಈಸ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ V1, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ V2, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ V3. ಅಂದರೆ ದಿ ಸರ್ಕ್ಯೂಟ್ ಈಸ್ ಇನ್ ಸೀರೀಸ್ ಸರ್ಕ್ಯೂಟ್, ಅಲ್ಲಿ ನಮಗೆ ವೋಲ್ಟೇಜ್ ಡಿವೈಡರ್ ಅಪ್ಲೈ ಆಗುತ್ತೆ. ಗೊತ್ತಾಯ್ತಲ್ಲ. ಇದು ಸಪ್ಲೈ ವೋಲ್ಟೇಜ್ ಅಂತ ಇಟ್ಕೊಂಡ್ರೆ, ಈಗ ನಾವು ಸಪೋಸ್ V3 ಫೈಂಡ್ ಔಟ್ ಮಾಡಬೇಕು ಅಂದರೆ V3 ಈಕ್ವಲ್ ಟು ಸಪ್ಲೈ ವೋಲ್ಟೇಜ್ ಇಂಟು ಸೇಮ್ ರೆಸಿಸ್ಟೆನ್ಸ್, ಅದೇ ರೆಸಿಸ್ಟೆನ್ಸ್ ತೊಗೋಬೇಕು, ಡಿವೈಡೆಡ್ ಬೈ ಸಮ್ ಆಫ್ ಆಲ್ ದಿ ರೆಸಿಸ್ಟೆನ್ಸಸ್ R1 + R2 + R3 ಅಂತ. ಇಲ್ಲಿ 2 ರೆಸಿಸ್ಟೆನ್ಸ್ ಬಗ್ಗೆ ಹೇಳಿದ್ದಾರೆ, ನಾನು ಇಲ್ಲಿ 3 ರೆಸಿಸ್ಟೆನ್ಸ್, ಥರ್ಡ್ ಒನ್ ರೆಸಿಸ್ಟೆನ್ಸ್ ಹಾಕ್ಕೊಂಡು ಹೇಳ್ತಾ ಇದ್ದಾನೆ. ಈಗ ಅದೇ ಕರೆಂಟ್ ಡಿವೈಡರ್ ಅಂತ ಹೇಳಿದ್ರೆ ವೆನ್ ದಿ ಸರ್ಕ್ಯೂಟ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನೆಕ್ಟ್ ಆಗಿದ್ದರೆ ನಾವು ಕರೆಂಟ್ ಡಿವೈಡರ್ ರೂಲ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇಲ್ಲಿ 2 ಸರ್ಕ್ಯೂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ. 2 ಸರ್ಕ್ಯೂಟ್ ಅಂದರೆ 2 ಸರ್ಕ್ಯೂಟ್ ಇದ್ದರೆ ಇಲ್ಲಿ ಇದು I1 ಇದೆ, ಇದು I2 ಇದೆ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ. ದಿಸ್ ಈಸ್ R1 R2 ಅಂತ ಹೇಳಿದ್ರೆ I2 ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ I2 ಈಕ್ವಲ್ ಟು ಇಲ್ಲಿ ಸಪ್ಲೈ ಕರೆಂಟ್ ಅಂತ ಇಟ್ಕೊಳ್ಳೋಣ. ಸಪ್ಲೈ ಕರೆಂಟ್ ಇಂಟು ಅದರ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಸಮ್ ಆಫ್ ದೀಸ್ 2 ರೆಸಿಸ್ಟೆನ್ಸಸ್. ಹಾಗೆ ಗೊತ್ತಾಯ್ತಲ್ಲ. ಸೊ ಆ ಥರ. ನೆಕ್ಸ್ಟು ಡೆಲ್ಟಾ ಟು ಸ್ಟಾರ್, ಡೆಲ್ಟಾಯಿಂದ ಸ್ಟಾರಿಗೆ ಕನೆಕ್ಷನ್ ಅಂದರೆ ಇದು 3 ಫೇಸ್ ಸರ್ಕ್ಯೂಟ್ನಲ್ಲಿ, 3 ಫೇಸ್ AC ಸರ್ಕ್ಯೂಟಲ್ಲಿ ಆ ಥರ ಕನೆಕ್ಷನ್ ಬರುತ್ತೆ. ಡೆಲ್ಟಾ ಟು ಸ್ಟಾರ್, ಸ್ಟಾರ್ ಟು ಡೆಲ್ಟಾ. ಆ ಟೈಮಲ್ಲಿ ಏನಾಗುತ್ತೆ RA ಅಂದರೆ ಇವಾಗ ಡೆಲ್ಟಾ ಹೀಗಿರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ನಾವೇನು ಮಾಡಬೇಕಾಗತ್ತೆ, ಇದು ಸ್ಟಾರ್, ಇದು ಸ್ಟಾರ್, ಇದು ಸ್ಟಾರ್. ಸೊ ಇಲ್ಲಿ ಡೆಲ್ಟಾ ಅಲ್ವಾ, ಡೆಲ್ಟಾಯಿಂದ ಸ್ಟಾರಿಗೆ ಹೋಗಬೇಕು. ಇದು RA ಇಲ್ಲಿದೆ, RB ಇಲ್ಲಿದೆ, RC ಇಲ್ಲಿದೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ, ದಿಸ್ ಈಸ್ R1 R2 R3. ಈ ಫಾರ್ಮುಲಾ ವೈಸಲ್ಲಿ ನಾವು ಬರಿತಾ ಇರೋದು. RA ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಸೊ ಈ ಟರ್ಮಿನಲಲ್ಲಿ ಯಾವ ರೆಸಿಸ್ಟೆನ್ಸ್ ಕನೆಕ್ಟ್ ಆಗಿದೆ ಅದನ್ನು ಪ್ರಾಡಕ್ಟ್ ಮಾಡ್ಕೋಬೇಕು ನ್ಯೂಮರೇಟರಲ್ಲಿ, ಡಿವೈಡೆಡ್ ಬೈ ಸಮ್ ಆಫ್ ದಿ ಡೆಲ್ಟಾ ರೆಸಿಸ್ಟೆನ್ಸಸ್ ಅಷ್ಟೇ. ಗೊತ್ತಾಯ್ತಲ್ಲ. ಈಗ ಸ್ಟಾರ್ ಟು ಡೆಲ್ಟಾ, ಈಗ ಸ್ಟಾರಿಂದ ಡೆಲ್ಟಾಗೆ ಹೋಗಬೇಕು. ಗೊತ್ತಾಯ್ತಲ್ಲ. ಇಲ್ಲಿ R1 ಇದೆ ಅಂತ ಇಟ್ಕೊಳ್ಳೋಣ. ಈ R1 ಫೈಂಡ್ ಔಟ್ ಮಾಡಬೇಕು. ಈ R1 ಫೈಂಡ್ ಔಟ್ ಮಾಡಬೇಕಾದ್ರೆ ಇದಕ್ಕೆ ಯಾವುದು ಕನೆಕ್ಟ್ ಆಗಿರೋದು, RB ಮತ್ತು RC ಕನೆಕ್ಟ್ ಆಗಿದೆ, ಅದನ್ನು ಸಮ್ ಮಾಡಿಬಿಡಬೇಕು. RB ಮತ್ತು RCನ ಫಸ್ಟು ಸಮ್ ಮಾಡಿ ಮತ್ತು ಥರ್ಡ್ ಟರ್ಮಲ್ಲಿ ಏನು ಬರಿಬೇಕಾಗತ್ತೆ ಅದು ಪ್ರಾಡಕ್ಟ್ ಆಗಬೇಕು. RB RC ಪ್ರಾಡಕ್ಟ್ ಮಾಡಿಕೊಂಡು ಡಿವೈಡೆಡ್ ಬೈ ಅಪೋಸಿಟ್ ರೆಸಿಸ್ಟೆನ್ಸ್, ಇದರದ್ದು ಅಪೋಸಿಟ್ ರೆಸಿಸ್ಟೆನ್ಸ್ ಯಾವುದು RA ಅಂತ ಬರಿಬೇಕು ಅಷ್ಟೆ. ನೆಕ್ಸ್ಟ್ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ಟೆಂಪ್ರೇಚರ್ದು R1 ಈಕ್ವಲ್ ಟು R0 ಇಂಟು 1 + α0 ಇಂಟು T1 ಮೈನಸ್ T0. ಓಕೆ, ದಿಸ್ ಈಸ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. T1 ಟೆಂಪ್ರೇಚರ್, ಫಸ್ಟ್ ಟೆಂಪ್ರೇಚರ್ದು, ಇದು ಇನಿಷಿಯಲ್ ಟೆಂಪ್ರೇಚರ್. ಓಕೆ, ಥ್ಯಾಂಕ್ ಯು ಸೋ ಮಚ್.